It's my birthday! Ta-da! ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕೋಟೆನಾಡಿನ ಹುಡುಗಿ. ನೈಟ್ ಮಲ್ಗೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಮಾರ್ನಿಂಗ್ ಲೇಟ್ ಆಯಿತು ನಾನು ಎದ್ದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಬಂದು ಬೆಡ್ಶೀಟ್ ಮುಚ್ಚೋ ಅಷ್ಟರೊಳಗಡೆ ಅಲ್ಲೇ ಅಮ್ಮ ಮಾರ್ಕೆಟಿಗೆ ಹೋಗಿ ಬಂದಿದ್ದರು. ನನಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ದುಂಡ್ಮಲ್ಗೆ, ಕನಕಾಂಬ್ರ, ರೋಸ್ ಎಲ್ಲ ತೊಗೊಂಡು ಬಂದಿದ್ದರು. ಅಮ್ಮಂಗೆ ಥ್ಯಾಂಕ್ಸ್ ಹೇಳಿ ನಾನು ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಬಂದೆ. ಕರೆನ್ಸಿ ಖಾಲಿಯಾಗಿಬಿಟ್ಟಿತ್ತು. ಸೊ ಅಮ್ಮನ ಹತ್ರ ಫೋನ್ ಇಸ್ಕೊಂಡು ಕರೆನ್ಸಿ ಹಾಕೊಂಡೆ. ಅಮ್ಮ ಟೀ ಕಾಸ್ಕೊಟ್ಟು ಟೀ ಕುಡಿದು ಫ್ರೆಶ್ ಅಪ್ ಆಗಿ ರಾಯರ್ ದರ್ಶನ ಮಾಡ್ಕೊಂಡು ಬಂದೆ. ಮನೆಗೆ ಬಂದೆ ಅಷ್ಟರೊಳಗಡೆ ನಮ್ಮ ಪುಟಾಣಿ ಅಮ್ಮ ಹತ್ರ ಬಂದಿದ್ದು. ಒಂದು ಮಾತು ಕೇಳಿಸ್ಕೊಳ್ರಿ. ಒರಿಜಿನಲ್ ನೋಟಾ? ಏನು ತಗೋದು? ಏನು ಪಾರ್ಟಿ? ಏನು ಮಾಡೋದು? ಏನಕ್ಕೆ? ಹೌದಾ? ಅದನ್ನ ತಗೊಂಡ್ರೆ ಐಸ್ ಕ್ರೀಮ್ ಕೊಡ್ತಾರ? ಅದನ್ನ ಕೊಟ್ರೆ ಸರಿ ಆಯ್ತು ಕೊಡಿ. ಯಾವಾಗಲೂ ಅಷ್ಟೇ, ಅವಳಿದ್ರೆ ನಮಗೆ ಬೇಜಾರಾನೇ ಆಗೋದಿಲ್ಲ. ಅಷ್ಟು ಮಾತಾಡ್ತಾಳೆ. ಥ್ಯಾಂಕ್ ಯು. ಅಷ್ಟರೊಳಗಡೆ ನನ್ನ ತಂಗಿ ಬಂದಿದ್ಲು. ನನಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಹಾಕೊಡ್ಲು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ತುಂಬ ದಿವಸ ಆದಮೇಲೆ ಬಂದಿದ್ದು. ಬೇಗ ರೆಡಿ ಆಗು ಅಂದು ನೋಡಿದ್ರೆ ರೆಡಿ ಆಗೋಕ್ಕೆ ಬಿಡ್ತಿದ್ದಿಲ್ಲ. ತುಂಬ ಚೇಷ್ಟೆ ಮಾಡ್ತಾಯಿದ್ಲು. ಅಮ್ಮ ಶರ್ಬತ್ ಮಾಡ್ಕೊಂಡು ಬಂದಿದ್ರು. ಅವಳ ಹತ್ರ ಮಾತಾಡ್ಕೊಂಡು ನಾನು ಶರ್ಬತ್ ಜ್ಯೂಸ್ ಕುಡಿದೆ. ಬಂದು ನನಗೆ ಹೇಳ್ಕೊಂಡು ಕೊಡ್ತಾ ಇದ್ಲು, ನೀನು ಈ ಥರ ರೀಲ್ಸ್ ಮಾಡು, ಇವಾಗ ನನಗೆ ಗೊತ್ತಿಲ್ಲ ಮಾಡಲೇಬೇಕು ನೀನು ಅಂತೇಳಿ ತಲೆ ತಿಂತಾ ಇದ್ಲು. ಅವಳ ನನ್ನ ಜೊತೆ ಇದ್ರೆ ನನಗೆ ಬೇಜಾರು ಅನ್ನೋದೇ ಆಗಲ್ಲ. ಯಾಕಂದರೆ ಯಾವಾಗಲೂ ಹಿಂಗೆ ತಮಾಷೆ ಮಾಡ್ಕೊಂಡಿರ್ತಾಳೆ. ಅವಳು ನನಗೆ ಗೊತ್ತಿಲ್ದಲ್ಲ ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ ತೊಗೊಂಡು ಬಂದಿದ್ಲು. ಕೇಕ್ ಇಟ್ಕೊಂಡು ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟ್ ಕೇಕ್ ಕಟ್ ಮಾಡಿ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡೆ. ಅಷ್ಟರೊಳಗಡೆ ಅಲ್ಲೇ ನೈಟ್ ಆಗ್ಬಿಟ್ಟಿತ್ತು. ಇದು ಅಂದರೆ ಇರಲ್ಲ ಅಂತೇಳಿ ವಾಪಸ್ ಮನೆ ಕಡೆ ಹೊರಟು. ಸೊ
ಫ್ರೆಂಡ್ ಸಿಕ್ಕಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಮತ್ತೆ ಟೆಂಪಲಿಗೆ ಬಂದ್ವಿ. ಹೊರಗಡೆ ಬಂದಮೇಲೆ ಒಂದು ಫೋಟೋಸ್ ತಗೊಂಡ್ವಿ ನಾನು ನಮ್ಮಮ್ಮ. ನಾವು ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಇತ್ತು, ಕತ್ಲಾಗಿದ್ದರಿಂದ ಅಲ್ಲೇ ತೇರ್ಮಲ್ಲೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಮೆಣಸಿನ್ಕಾಯಿ